ಬೆಂಗಳೂರಿಂದ ಜಸ್ಟ್ 1 ಅವರ್ ಟ್ರಾವೆಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನೇಚರ್ ಜೊತೆಗೆ ಬೆರ್ತಿರುವಂತಹ ಈ ಒಂದು ಹೋಮ್ ಸ್ಟೇ ನಲ್ಲಿ ಡೇವಿಡ್ ಪೈಕೋ ಜಸ್ಟ್ 799 ಗೆ ಕೊಡ್ತಿದ್ದಾರೆ. ಸ್ಟೇ ನಿಮ್ಗೆ 199 ಗೆ ಕೊಡ್ತಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಾನು ಇವತ್ತು ನಿಮ್ಮನ್ನ ನಮ್ಮ ಕನಕಪುರದಲ್ಲಿ ಇರುವಂತಹ ಕಾನನ ಹಿಲ್ ವ್ಯೂ ಹೋಮ್ ಸ್ಟೇ ಹತ್ರನೇ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ರು. ಅದಾದ್ಮೇಲೆ ರೂಮ್ ಕಡೆಗೆ ಬಂದ್ವಿ. ರೂಮ್ ನ ವಿಚಾರಕ್ಕೆ ಬಂದ್ರೆ 15 ಜನ ಉಳ್ಕೊಳ್ಳೋ ಡ್ರಾಮೆಂಟರಿ ರೂಮ್ಸ್ ಇದೆ, ಹಾಗೆ 4 ಶೇರಿಂಗ್ ರೂಮ್ ಇದೆ. ಇದ್ರ ಜೊತೆಗೆ ನಿಮ್ಗೆ ಬ್ಯೂಟಿಫುಲ್ ಹಿಲ್ ವ್ಯೂ ಕಡೆ ಇರುವಂತಹ ಕಪಲ್ ರೂಮ್ಸ್ ಸಹ ಇದೆ. ಹಾಗೆ ಇಲ್ಲಿ ನಿಮ್ಗೆ ಇಂಡೋರ್ ಮತ್ತೆ ಔಟ್ಡೋರ್ ಗೇಮ್ ಆಕ್ಟಿವಿಟೀಸ್ ಇರುತ್ತೆ. ಈ ಒಂದು ಗೇಮ್ಸ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಚೈಲ್ಡ್ಹುಡ್ ಮೆಮರೀಸ್ ನೆನಪಾಗೋದಂತೂ ಗ್ಯಾರಂಟಿ ಕಂಡ್ರಿ. ಗೇಮ್ಸ್ ಎಲ್ಲ ಆಡ್ಕೊಂಡು ಮಧ್ಯಾಹ್ನದ ಲಂಚ್ ಗೆ ಡೈನಿಂಗ್ ಹಾಲ್ ಕಡೆಗೆ ಬಂದ್ವಿ. ಇಲ್ಲಿನ ಊಟದ ಟೇಸ್ಟ್ ಅಂಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ನನಗಂತೂ ನಮ್ಮ ಅಜ್ಜಿ ಮನೆ ಊಟನೇ ನೆನಪಾಯ್ತು ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ತರದ ಬೇರೆ ತರ ರೆಸ್ಟೋರೆಂಟ್ ಈ ತರ ಮಾಡಿದಿರ ಮನೆ ಊಟನೇ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ನಾವು ಬಂದಿದ್ದೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೈನ್ ಡ್ಯಾನ್ಸ್ ಕಡೆಗೆ. ಅಲ್ಲೆಲ್ಲ ಒಂದ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಐಟಿ ಕೂಡ ರೆಡಿ ಮಾಡಿಟ್ಟಿದ್ರು. ಹಾಗೆ ನೈಟ್ ನಿಮ್ಗೆ ಒಂದೊಳ್ಳೆ ಫೈರ್ ಕ್ಯಾಂಪ್ ಅನ್ನ ಹಾಕೊಡ್ತಾರೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸಖತ್ತಾಗಿ ಎಂಜಾಯ್ ಮಾಡಬಹುದು. ನಾವೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ಡೈನಿಂಗ್ ಹಾಲ್ ಕಡೆಗೆ ಬಂದ್ವಿ. ನೈಟ್ ಡಿನ್ನರ್ ಸಹ ರೆಡಿ ಇತ್ತು. ಓವರ್ ಆಲ್ ಈ ಒಂದು ಕಾನನ ಹಿಲ್ ವ್ಯೂ ಹೋಮ್ ಸ್ಟೇ ಬಗ್ಗೆ ಹೇಳ್ಬೇಕಾದ್ರೆ ನನ್ಗಂತೂ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೊಲೀಗ್ ಜೊತೆ ಬಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತಾನೆ ಹೇಳ್ತೀನಿ. ಹಾಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಮತ್ತೆ ಬುಕಿಂಗ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಬುಕಿಂಗ್ಸ್ ಅನ್ನ ಬುಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.